ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಟೆಕ್ನೋ ಪ್ರಭು ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫೇಸ್ಬುಕ್ ಪೇಜ್ ಯಾವ ಥರ ಕ್ರಿಯೇಟ್ ಮಾಡಬೇಕಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫೇಸ್ಬುಕ್ ಪೇಜ್ ಯಾಕೆ ಕ್ರಿಯೇಟ್ ಮಾಡಬೇಕಂದ್ರೆ ಇವಾಗ ನೋಡಿ ನಿಮ್ಮದು ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ನೀವು ಅದರಲ್ಲಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀರ. ಅದ್ರ ಜೊತೆನೇ ನೀವು ಒಂದು ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡಿ ನೀವು ಯೂಟ್ಯೂಬ್ದಲ್ಲಿ ಏನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀರಲ್ಲ ಅದನ್ನು ನಿಮ್ಮ ಫೇಸ್ಬುಕ್ ಪೇಜಲ್ಲಿನೂ ಅಪ್ಲೋಡ್ ಮಾಡಿ ಅದರಿಂದನೂ ನೀವು ದುಡ್ಡು ಸಂಪಾದನೆ ಮಾಡ್ಬೋದು. ಆಲ್ರೆಡಿ ಜನ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ. ಆದರೆ ನೀವೇನು ಮಾಡಬೇಕು, ಡೈಲಿ ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವು ಇದರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದನ್ನು ಮಾರನೇ ದಿನ ನೀವು ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡಿ. ಇದರಿಂದ ನಿಮ್ಮ ಫೇಸ್ಬುಕ್ ಪೇಜ್ ಆಡಿಯನ್ಸು ನಿಮ್ಮ ಯೂಟ್ಯೂಬ್ ಬಂದು ನೋಡ್ತಾರೆ. ಯೂಟ್ಯೂಬ್ ಆಡಿಯನ್ಸ್ ಫೇಸ್ಬುಕ್ ಪೇಜಲ್ಲಿ ಬಂದು ನಿಮ್ಮನ್ನ ಫಾಲೋ ಮಾಡ್ತಾರೆ, ವಿಡಿಯೋ ನೋಡ್ತಾರೆ. ಇದರಿಂದ ನಿಮ್ಮ ಫೇಸ್ಬುಕ್ ಪೇಜ್ ಕೂಡ ಗ್ರೋ ಆಗುತ್ತೆ. ಸೊ ನೀವು ಯಾವ ಥರ ಕ್ರಿಯೇಟ್ ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿ ಬನ್ನಿ ನೋಡ್ಕೊಂಬರೋಣ. ಅದ್ರ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲಿಗೆ ನಿಮ್ಮದು ಒಂದು ಫೇಸ್ಬುಕ್ ಅಕೌಂಟ್ ಇರಬೇಕು. ನಾರ್ಮಲ್ ಅಕೌಂಟ್ ಬರುತ್ತೆ ಅದನ್ನು ನೀವು ನಾರ್ಮಲ್ ಅಕೌಂಟ್ ಕ್ರಿಯೇಟ್ ಮಾಡಿರಬೇಕು. ಬೈ ಚಾನ್ಸ್ ನಿಮಗೆ ಅದು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ, ನಾನು ಅದ್ರ ಮೇಲೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಾನು ಸದ್ಯಕ್ಕೆ ಫೇಸ್ಬುಕ್ ಪೇಜ್ನ ಯಾವ ಥರ ಕ್ರಿಯೇಟ್ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ನೀವು ನಾರ್ಮಲ್ ಅಕೌಂಟ್ ಓಪನ್ ಮಾಡಿದ ಮೇಲೆ ನೀವು ಯಾವುದಾದ್ರೂ ಮುಂಚೆ ಫೇಸ್ಬುಕ್ ಪೇಜ್ ಓಪನ್ ಮಾಡಿದರೆ ಅವು ಇಲ್ಲಿ ಶೋ ಆಗ್ತವೆ. ಬಟ್ ಇಲ್ಲ ಅಂದರೆ ಏನಾಗಲ್ಲ. ಆಮೇಲೆ ಇಲ್ಲಿ ಆ್ಯರೋ ಮಾರ್ಕ್ ಇದೆಯಲ್ಲ, ಆ್ಯರೋ ಮಾರ್ಕ್ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಕ್ರಿಯೇಟ್ ಫೇಸ್ಬುಕ್ ಪ್ರೊಫೈಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎರಡು ಆಪ್ಷನ್ ಬಂತು, ಪರ್ಸ್ನಲ್ ಪ್ರೊಫೈಲ್, ಪೇಜ್, ಪಬ್ಲಿಕ್ ಪೇಜ್. ನಮಗೆ ಪಬ್ಲಿಕ್ ಪೇಜ್ ಮಾಡಬೇಕು. ಸೊ ಪಬ್ಲಿಕ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಮೇಲೆ ವಾಟ್ ಈಸ್ ದ ನೇಮ್ ಆಫ್ ಯುವರ್ ಪೇಜ್ ಅಂತ ಇದ್ದರೆ ನೀವು ನಿಮ್ಮ ಯಾವ ಪೇಜ್ ಹೆಸರು ಇಕ್ಬೇಕಲ್ಲ ಆ ಹೆಸರನ್ನ ನೀವು ಇಕ್ಕಿ. ನಾನು ಸುಮ್ಮನೆ ರ್ಯಾಂಡಮ್ಗೋಸ್ಕರ ಇದು ಹೆಸರು ಇಕ್ತಾ ಇದ್ದೀನಿ, ನಿಮಗೆ ಪೇಜ್ ತಿಳಿಸ್ಕೊಡೋಕ್ಕೋಸ್ಕರ. ಆಮೇಲೆ ನೆಕ್ಸ್ಟ್ ಅಂತ ಕೊಡಿ. ಆಮೇಲೆ ಇಲ್ಲಿ ವಾಟ್ ಕೆಟಗರಿ ಬೆಸ್ಟ್ ಡಿಸ್ಕ್ರೈಬ್ಸ್ ಪ್ರಭು ಟೆಕ್ ಅಂದರೆ ಇಲ್ಲಿ 3 ಕೆಟಗರಿ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಅಂದರೆ ಅದು ಮುಂದೆ ಹೋಗೋಕೆ ಕೊಡುತ್ತೆ. ಸೊ ನೀವು ನಿಮ್ಮ ಪೇಜ್ ಯಾವ ಕೆಟಗರಿ ಮೇಲೆ ವಿಡಿಯೋ ಮಾಡ್ತಿರಲ್ಲ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ನೀವು ಇಲ್ಲಿ ಯಾವುದಾದ್ರೂ ಕೆಟಗರಿ ಸೆಲೆಕ್ಟ್ ಮಾಡಿದರೂ ಓಕೆ. ಆಮೇಲೆ ನೀವು ಕೆಟಗರಿನ ಚೇಂಜ್ ಮಾಡ್ಕೋಬೋದು, ಅದೇನು ಟೆನ್ಷನ್ ಇಲ್ಲ. ಸುಮ್ಮನೆ ನೀವು ರ್ಯಾಂಡಮ್ಗೋಸ್ಕರನೂ ಹಾಕ್ಬೋದು. ಇಲ್ಲಿ ಕೆಟಗರಿನ ಸುಮ್ಮನೆ ನಾನು ಹಾಕ್ತಾಯಿದ್ದೀನಿ ಸದ್ಯಕ್ಕೆ. ಡಿಜಿಟಲ್ ಕ್ರಿಯೇಟರ್ ಅಂತ ಅದೊಂದು ಹಾಕ್ತೀನಿ. ವಿಡಿಯೋ ಕ್ರಿಯೇಟರ್ ಅಂತಂದು ಹಾಕ್ತೀನಿ. ಅಂದರೆ ನೀವು ಆಮೇಲೆ ಆರಾಮಾಗಿ ನೀವು ಕೆಟಗರಿನ ಚೇಂಜ್ ಮಾಡ್ಕೋಬೋದು, ನಿಮ್ಮ ಪೇಜ್ ಹೆಸರನ್ನು ಚೇಂಜ್ ಮಾಡ್ಕೋಬೋದು, ಟೆನ್ಷನ್ ಇಲ್ಲ. ಆಮೇಲೆ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ, ಫಿನಿಶ್ ಸೆಟ್ಟಿಂಗ್ ಅಪ್ ಯುವರ್ ಪೇಜ್ ಅಂತ. ನೀವು ಇಲ್ಲಿ ಜನರಲ್ ಅಂದರೆ ನಿಮ್ಮ ಪೇಜ್ದು ಏನು ನಿಮ್ಮ ಬಯೋ ಇರುತ್ತಲ್ಲ ಪೇಜ್ದು ಅದನ್ನು ನೀವು ಇಲ್ಲಿ ಹಾಕಬೇಕು. ನಾನು ಜಸ್ಟ್ ಇಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಫೇಸ್ಬುಕ್ ಪೇಜ್ ಅಂತ ಟೈಪ್ ಮಾಡ್ತೀನಿ. ಆಮೇಲೆ ನೀವು ಬೇಕಾದ ಅಲ್ಲಿ ಬರಿಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ಕಾಂಟ್ಯಾಕ್ಟ್ ಅಂತಿದೆಯಲ್ಲ, ಇಲ್ಲಿ ವೆಬ್ಸೈಟು ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ನೀವು ಇಲ್ಲಿ ಹಾಕಬೇಕು. ಆಮೇಲೆ ನಿಮ್ಮದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಇಕ್ಕಿದ್ರೆ ನೀವು ವೆಬ್ಸೈಟ್ನ ಹಾಕಬೇಕು. ಅದಾದರೂ ಹಾಕಿ ಇದಾದರೂ ಹಾಕಿ, ಏನು ತೊಂದರೆ ಇಲ್ಲ. ನೀವು ಇಲ್ಲಿ ಯೂಟ್ಯೂಬ್ ಚಾನಲ್ ಲಿಂಕ್ಗೆ ಹಾಕಿ ಸರಿ ಹೋಗುತ್ತೆ. ಆಮೇಲೆ ನೀವು ಇಮೇಲ್, ಬೈ ಚಾನ್ಸ್ ನೀವು ಬಿಸ್ನೆಸ್ ಮ್ಯಾನ್ ಈ ಥರ ಇದ್ದರೆ ನೀವು ಇಮೇಲ್ ID ಕೊಡ್ಬೋದು, ಫೋನ್ ನಂಬರು ಕೊಡ್ಬೋದು. ಆಮೇಲೆ ಲೊಕೇಶನ್ ಅಡ್ರೆಸ್ನು ನೀವು ಸೆಲೆಕ್ಟ್ ಮಾಡಿ. ಆಮೇಲೆ ಸಿಟಿ, ಟೌನ್, ಜಿಪ್ ಕೋಡ್ ಎಲ್ಲ ನೀವು ಅಲ್ಲಿ ಆಮೇಲೆ ಹಾಕ್ಬೋದು. ಬಿಸ್ನೆಸ್ ನಿಮ್ಮ ಬೈ ಚಾನ್ಸ್ ಶಾಪ್ ಇದ್ದರೆ ನೀವು ಇಲ್ಲಿ ನಿಮ್ಮ ಶಾಪ್ ಯಾವಾಗ ಓಪನ್ ಆಗುತ್ತೆ ಆವಾಗ ನೀವು ಇಲ್ಲಿ ತೋರಿಸ್ಬೇಕಾಗುತ್ತೆ. ನೀವು ಇಲ್ಲಾಂದರೆ ಜಸ್ಟ್ ನೀವು ಪೇಜ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ರೆ ನೀವು ಏನು ಮಾಡೋದು ಅವಶ್ಯಕತೆ ಇಲ್ಲ. ನೋ ಅವರ್ ಅವೈಲೇಬಲ್ ಅಂತ ಹಾಕಿ ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಕಸ್ಟಮೈಸ್ ಯುವರ್ ಪೇಜ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಸೆಟ್ ಮಾಡಬೇಕಾಗತ್ತೆ.
ಸೆಟ್ ಮಾಡಬೇಕಾದ್ರೆ ಇಲ್ಲಿ ಒಂದು ಫೋಟೋ ಹಾಕಬೇಕು. ನೀವು ಯಾವುದಾದ್ರೂ ಹಾಕ್ಬೋದು. ಅಂದರೆ ನಿಮ್ಮ ಪೇಜ್ ಸಂಬಂಧಿತ ಅಂತ ಒಂದು ಪೇಜು ಫೋಟೋನ ಸೆಲೆಕ್ಟ್ ಮಾಡಿ ಹಾಕಬೇಕು. ನೀವು ಕೂಡ ಚೇಂಜ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇವಾಗ ಪ್ರೊಫೈಲ್ ಪಿಕ್ಚರ್ ಕೂತ್ಕೊಂತು. ಇದ್ರ ಹಿಂದೆ ನೀವು ಯೂಟ್ಯೂಬ್ ಬ್ಯಾನರ್ ಇರುತ್ತೆ ನೋಡಿ, ಅವಾಗ ಅದನ್ನು ನೀವು ಯೂಟ್ಯೂಬ್ ಬ್ಯಾನರ್ ಅಲ್ಲಿ ಹಾಕಿ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಸೆಲೆಕ್ಟ್ ಮಾಡಿ ಹಾಕಿ. ಓಕೆ, ಆಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಬಿಲ್ಡ್ ಯುವರ್ ಪೇಜ್ ಆಡಿಯನ್ಸ್, ಅಂದರೆ ನಿಮ್ಮ ಫ್ರೆಂಡ್ಸ್ನ ನೀವು ಕರಿಬೋದು. ನಾನು ಪೇಜ್ ಕ್ರಿಯೇಟ್ ಮಾಡಿದ್ದೀನಿ, ನೀ ಬಂದು ಸೆಲೆಕ್ಟ್ ಮಾಡು ಅಂತ ನೀವು ನಿಮ್ಮ ಫ್ರೆಂಡ್ಸ್ನ ಇನ್ವೈಟ್ ಮಾಡ್ಬೋದು. ಮಾಡಿ ಆವಾಗ ನಿಮ್ಮ ಚಾನಲ್ಗೆ ಜಾಸ್ತಿ ಜನ ಸಿಗ್ತಾರೆ. ಆಮೇಲೆ ಇಲ್ಲಿ ಸ್ಟೇ ಇನ್ಫಾರ್ಮ್ ಅಬೌಟ್ ಯುವರ್ ಪೇಜ್ ನೋಟಿಫಿಕೇಶನ್ ಆನ್ ಯುವರ್ ಪ್ರೊಫೈಲ್. ಬೈ ಚಾನ್ಸ್ ನೀವು ನಾರ್ಮಲ್ ಅಕೌಂಟ್ ಓಪನ್ ಮಾಡಿದಾಗ ನಿಮ್ಮ ಪೇಜ್ ನೋಟಿಫಿಕೇಶನ್ ಬರಬೇಕಂದ್ರೆ ಇದನ್ನು ಆನ್ ಮಾಡಿ ಇಕ್ಕಿ, ಆವಾಗ ಬರುತ್ತೆ, ನಿಮ್ಮ ನೋಟಿಫಿಕೇಶನ್ ಬರುತ್ತೆ. ಬೈ ಚಾನ್ಸ್ ಯಾರು ಲೈಕು ವ್ಯೂ ಇದ್ದರೆ ಅವರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಿಳಿಸ್ತಾರೆ. ಆಮೇಲೆ ಇಲ್ಲಿ ಡನ್ ಅಂತ ಕೊಡಿ. ಸ್ವಿಚ್ ಇಂಟು ಪ್ರಭುಟೆಕ್. ಇವಾಗ ನನ್ನ ಪೇಜು ಸ್ವಿಚ್ ಆಗ್ತಾ ಇದೆ. ಇವಾಗ ನೀವು ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ಈ ಥರ ತೋರಿಸಿದ್ರೆ ಸ್ಟಾರ್ಟ್ ಟೂರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಕೊಡ್ತಾ ಹೋಗಿ. ನೀವು ಸ್ಕಿಪ್ ಕೂಡ ಮಾಡ್ಬೋದು, ಆದರೆ ಏನು ತೊಂದರೆ ಇಲ್ಲ. ಡನ್. ಇವಾಗ ನಿಮ್ಮ ಪೇಜ್ದು ಹೋಮ್ ಪೇಜ್ ಓಪನ್ ಆಯಿತು. ಇವಾಗ ನಿಮ್ಮ ಪೇಜ್ನ ಯಾವ ಥರ ಸ್ವಿಚ್ ಮಾಡಬೇಕಂದ್ರೆ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಕ್ಲಿಕ್ ಮಾಡಿದರೆ ನಿಮ್ಮ ಪೇಜ್ ಇರ್ತವೆ. ನೀವು ಕಸ್ಟಮೈಸ್ನು ಕೂಡ ಮಾಡ್ಕೋಬೋದು ನಿಮ್ಮ ಪೇಜ್ನ. ಅದೆಲ್ಲ ಫುಲ್ ಹೇಳ್ತಾ ಹೋದರೆ ವಿಡಿಯೋ ಸಿಕ್ಕಾಪಟ್ಟೆ ದೊಡ್ಡದಾಗುತ್ತೆ. ಹಾಗೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನೋಡಿ, ಇಲ್ಲಿದೆ ನೋಡಿ, ನಿಮಿಷ, ಈ ಥರ ನಿಮ್ಮ ಪೇಜು ಕಾಣಿಸುತ್ತೆ. ಆಮೇಲೆ ಇಲ್ಲಿ ನೋಡಿ ರೀಲ್ಸ್ ಅಪ್ಲೋಡ್ ಮಾಡೋದು, ಮೆಸೇಜು, ಆಮೇಲೆ ಲೈವು, ನೀವು ಮ್ಯಾನೇಜ್ ಪೋಸ್ಟ್ನ ಮಾಡ್ಬೋದು. ನೀವು ಈ ಥರ ಪೇಜ್ನ ಕ್ರಿಯೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಯೂಟ್ಯೂಬ್ ಚಾನಲ್ಗೋಸ್ಕರ ಫೇಸ್ಬುಕ್ ಪೇಜ್ನ ಯಾವ ಥರ ಕ್ರಿಯೇಟ್ ಮಾಡಬೇಕಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫೇಸ್ಬುಕ್ ಪೇಜ್ ಮಾಡೋದ್ರಿಂದ ನೀವು ಫೇಸ್ಬುಕ್ ಪೇಜಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅಲ್ಲಿ ಬರೋ ಆಡಿಯನ್ಸ್ ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಬಂದು ಅಲ್ಲಿಯೂ ನೋಡ್ತಾರೆ. ನಿಮಗೆ ಎರಡೂ ಸೈಡೂ ನಿಮಗೆ ಈಸಿಲಿ ಆಡಿಯನ್ಸ್ ಸಿಕ್ಬಿಡುತ್ತೆ. ಅದರಿಂದ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ಟೆನ್ಷನ್ ಇರಲ್ಲ. ಸೊ ಇದೇ ಥರ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಿ. ನಿಮ್ಮ ಒಂದಿಲ್ಲ ಒಂದಿನ ನಿಮ್ಮ ಫೇಸ್ಬುಕ್ ಪೇಜು ಹಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸ್ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಾನು ಹೇಳ್ಕೊಟ್ಟಿರೋದು ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ನನ್ನ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.